नमस्कार, आप देख रहे हैं पल्स 24 न्यूज और मैं हूं आपके साथ सपना पांडे। चलिए रुक करते हैं इस वक्त की खास खबर की ओर। हुबली में परिवहन मंत्री रामलिंगा रेड्डी ने बताया कि शक्ति योजना के तहत परिवहन संगठनों की बसों में पुरुषों को मुफ्त यात्रा सुविधा देने का कोई प्रस्ताव नहीं है। वहीं उप मुख्यमंत्री डीके शिव कुमार ने कहा कि यदि उन्हें इस बारे में जानकारी मिली तो वह मंत्री से इस मुद्दे पर जरूर पूछेंगे। शिव कुमार ने बीजेपी के आरोपों पर भी प्रतिक्रिया दी, जिसमें बीजेपी ने कांग्रेस पर विधायकों की खरीद फिरोख्त का आरोप लगाया था। वहीं डीके शिव कुमार ने जवाब देते हुए कहा कि बीजेपी को झूठ बोलने से बचना चाहिए। उन्होंने यह भी आरोप लगाया कि बीजेपी ने राज्य में कांग्रेस सरकार को गिराकर अपनी सरकार बनाई थी और देश भर के विभिन्न दलों के 450 विधायकों को खरीदा था, जिसमें 274 कांग्रेस विधायक शामिल थे। ಜೊತೆಗೆ ಎಷ್ಟು ಬಸ್ ಇವತ್ತು 127 ಬಸ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ 60 ಕೋಟಿ. ನಮ್ದೇ ಹೈಯೆಸ್ಟ್ 25,000 ಚಿಲ್ಲರೆ. ನಮ್ಮ ಒಂದು ನಂಬರ್ ಆಫ್ ಏನಮ್ಮ 1.4 ಈಗ 10 ಲಕ್ಷ ಆ್ಯಡ್ ಆಗುತ್ತಲ್ಲ, 10,000 ಈ ರಿಕ್ರೂಟ್ಮೆಂಟ್ ಎಲ್ಲ ಆಗ್ತಿರೋದೆಲ್ಲ ಸೇರಿದ್ರೆ ಇನ್ನು 10,000 ಆ್ಯಡ್ ಆಗುತ್ತೆ, 1,14,000 ಆಗುತ್ತೆ. ಅದರಲ್ಲಿ 3% ಮಾತ್ರ ಅಫಿಷಿಯಲ್ಸು, ಉಳಿದವರೆಲ್ಲ ಡ್ರೈವರ್ಸು, ಕಂಡಕ್ಟರ್ಸ್. ಒಬ್ಬೊಬ್ರೆ ಒಂದೇ ಅಂದ್ರೆ ಇದು ವಾಯವ್ಯ ಕರ್ನಾಟಕ ನಷ್ಟದಲ್ಲೇ ಇದೆ. ಅದನ್ನ ನಷ್ಟದಿಂದ ಹೊರ ಬರ್ಲಿಕ್ಕೆ ಏನ್ ಮಾಡೋದು? ಇದು ಟ್ರಾನ್ಸ್ಪೋರ್ಟು ಕರ್ನಾಟಕ ಅಲ್ಲ, ನಮ್ಮ ದೇಶ ಅಲ್ಲ, ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಲಾಭದ ದೃಷ್ಟಿಯಿಂದ ಯಾರೂ ಓಡಿಸೋದಿಲ್ಲ. ಯಾಕಂದರೆ ನಮ್ಮಲ್ಲಿ 100ಕ್ಕೆ 40 ಬಸ್ಸು ನಷ್ಟ ಆಗುತ್ತೆ ಅಂತ ಗೊತ್ತು, ಆದರೂ ನಾವು ಓಡಿಸ್ತೀವಿ. ಕಾರಣ ಏನಂದರೆ ಹಳ್ಳಿಗಳಿಂದ ನಾವು ಪಟ್ಟಣಕ್ಕೆ ಬರಬೇಕು, ಪಟ್ಟಣದಿಂದ ನಗರಕ್ಕೆ ಬರಬೇಕು, ನಗರದಿಂದ ಸಿಟಿಗಳಿಗೆ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಬೇಕು. ನಾವು ಲಾಭದ ದೃಷ್ಟಿಯಿಂದ ಈ ಥರ ಮಾಡೋಕ್ಕೆ ಆಗೋದಿಲ್ಲ. ಆಮೇಲೆ 30% ಬಸ್ಸುಗಳು ನೋ ಪ್ರಾಫಿಟ್ ನೋ ಲಾಸ್ ಇರುತ್ತೆ, ಆದರೂ ನಾವು ಓಡಿಸ್ತೀವಿ. ಇನ್ನು ಉಳಿದಿರ್ತಕ್ಕಂಥ ಬಸ್ಸುಗಳು ಮಾತ್ರ ಲಾಂಗ್ ರೂಟ್ ಬಸ್ಸಸ್ಸಲ್ಲಿ ಲಾಭ ಬರುತ್ತೆ ಅಷ್ಟೇ. ಲಾಭದಿಂದ ನೀವು ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋದರೂ ಕೂಡ ಈ ಟ್ರಾನ್ಸ್ಪೋರ್ಟೇಷನ್ನ ಲಾಭ ಅಂತ ಯಾರೂ ಕೂಡ ಲಾಭದ ದೃಷ್ಟಿಯಿಂದ ಮಾಡೋದಿಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಹೆಲ್ತು, ನಾವು 1,000 ಕೋಟಿ ಖರ್ಚು ಮಾಡ್ತೀವಿ, ಡೈರೆಕ್ಟಾಗಿ ನಮ್ಗೇನು ಸಿಗುತ್ತೆ? ಇಂಡೈರೆಕ್ಟಾಗಿ ಜನರಿಗೆ ಆರೋಗ್ಯ ಸಿಗುತ್ತೆ ಅಷ್ಟೇ, ಡೈರೆಕ್ಟಾಗಿ ನಮ್ಗೇನು ಬೆನಿಫಿಟ್ ಸಿಗೋದಿಲ್ಲ. ಈಗ ಅಗ್ರಿಕಲ್ಚರಲ್ಲಿ ನಾವು ಸಬ್ಸಿಡೀಸ್ ಎಲ್ಲ ಕೊಡ್ತೀವಿ, ಡೈರೆಕ್ಟಾಗಿ ಸರ್ಕಾರಕ್ಕೇನು ಬರೋದಿಲ್ಲ. ಇಂಡೈರೆಕ್ಟಾಗಿ ಫುಡ್ ಪ್ರಾಡಕ್ಟ್ಸು ಎಲ್ಲನೂ ಕಡಿಮೆ ಬೆಲೆಗೆ ಸಿಗುತ್ತೆ. ಅದೇ ರೀತಿ ಎಜುಕೇಷನ್ನಲ್ಲಿ ಡೈರೆಕ್ಟಾಗಿ ಸರ್ಕಾರಕ್ಕೇನು ಬರೋದಿಲ್ಲ, ಇಂಡೈರೆಕ್ಟಾಗಿ ಜನ ವಿದ್ಯಾವಂತರಾಗ್ತಾರೆ. ಅದು ಇದು ಅಷ್ಟೇ, ಟ್ರಾನ್ಸ್ಪೋರ್ಟೇಷನ್ನು ಅಷ್ಟೇ. ಆಮೇಲೆ ಪ್ರೈವೇಟ್ ಆಪ್ರೇಟರ್ಸ್ ಆದರೆ ಲಾಭ ಇದ್ದರೆ ಓಡಿಸ್ತಾರೆ, ನಷ್ಟ ಆದರೆ ಓಡಿಸ್ತಾರೆ, ಅವರು ಓಡಿಸಲ್ಲ. ನಾವು ನಷ್ಟ ಆದರೂ ಓಡಿಸ್ತೀವಿ, ನಾವೇ ಅಲ್ಲ ಇಡೀ ಪ್ರಪಂಚದಲ್ಲಿ. ಅದೆಲ್ಲ ಕೊಡ್ತೀವಿ. ಏನಾಗಿತ್ತು ನಮಗೆ, ಅದು ಯಾಕೆ ನಮಗೆ ಅಧಿಕಾರ ಬಿಟ್ಟಾಗ 2023 ಮೇನಲ್ಲಿ 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹಿಂದಿನ ಸರ್ಕಾರಗಳು. ಅದಕ್ಕೆ ಕೆಲವು ಪಾವತಿ ಮಾಡೋಕ್ಕಾಗ್ತಿಲ್ಲ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀನಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಚರ್ಚೆ ಮಾಡಿದ್ದೀನಿ. ಅವ್ರಿಗೆ ಏನೇನು ಬಾಕಿ ಇದೆ ಅದೆಲ್ಲ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಶಕ್ತಿ ಸ್ವಲ್ಪ ಬರಬೇಕು. ಒಟ್ಟು ನಮಗೆ ಬಡ್ಜೆಟಲ್ಲಿ 5,500 ಕೋಟಿ ಇಟ್ಕೊಂಡಿದ್ದಾರೆ, ಆದರೆ ಅದಕ್ಕಿಂತಲೂ ಜಾಸ್ತಿ ಹೆಣ್ಮಕ್ಳು ಜಾಸ್ತಿ ಓಡಾಡ್ತಾ ಇದ್ದಾರೆ, ಅದು ಸ್ವಲ್ಪ ಬರಬೇಕು. ಶಿವಕುಮಾರ್ ಅವರು ನೆನ್ನೆ ಏನೋ ಮಕ್ಕಳ ಜೊತೆ ಸಂವಾದ ಮಾಡುವಾಗ ಆ ರೀತಿ ಹೇಳಿದ್ದಾರೆ ಅಂತ ಪತ್ರಿಕೆಯಲ್ಲಿ ನೋಡಿದ್ರೆ ನನಗೆ ಡೀಟೇಲ್ ಗೊತ್ತಿಲ್ಲ. ನನ್ನ ಮುಂದೆ ಏನೂ ಇಲ್ಲ, ಶಿವಕುಮಾರ್ ಸಿಕ್ಕಿದಾಗ ಕೇಳ್ತೀನಿ. ಈಗ ವೇತನ ಪರಿಷ್ಕರಣೆ 10 ತಿಂಗಳಾಯ್ತು, ಜನವರಿಗೆ ಆಗ್ಬೇಕಾಗಿತ್ತು, ಅಕ್ಟೋಬರ್. ಯಾಕೆ ವೇತನ ಪರಿಷ್ಕರಣೆ ಆಗಿದೆ, ಅವ್ರಿಗೆ ಬಾಕಿ ಕೊಡ್ಬೇಕಷ್ಟೇ. ಇಲ್ಲ ಈ 24ರ ಅಗ್ರಿಮೆಂಟ್
20ರದು 23ಕ್ಕೆ ಆಯ್ತು. ಹ್ಮ್. 24 ಜನವರಿಗೆ 23 ಅವರು ನಮ್ಗೆ ಅಧಿಕಾರ ಬಿಟ್ಟಾಗ 18 ತಿಂಗಳು ಬಾಕಿ ಇತ್ತು ಅಲ್ಲ, ವೇತನ ಪರಿಷ್ಕರಣೆ. 20ರ ಅಗ್ರಿಮೆಂಟ್ 38 ತಿಂಗಳು ಬಾಕಿ ಇಲ್ಲ, ಅದು ಲೇಟ್ ಆಗಾಯ್ತು. 32 ತಿಂಗಳಲ್ಲ, ಟೋಟಲ್ ಇರೋದೇ 38 ತಿಂಗಳು. ಈಗ 24ರ ಅಗ್ರಿಮೆಂಟ್ ಇಲ್ಲ, ಟೋಟಲ್ ಇರೋದೇ 38 ತಿಂಗಳು. ಏನಮ್ಮ ಕರೆಕ್ಟಾ? ಇಲ್ಲ, 38 ಮಂತ್ಸ್ 39 ಮಂತ್ಸ್ ಇರಬೇಕು. 38 ಮಂತ್ಸ್ 2020 ಜಾನ್ವರಿಯಿಂದ ಸರ್ 2023 ಮಾರ್ಚ್ ತನಕ ಇದೆ ಸರ್. ಹಾ, 2023 ಇಂದ ನಾವು ರಿವೈಸ್ ಆಗಿ ಕೊಡ್ತೀವಿ ಸರ್. ಕೊಡ್ತಾ ಇದ್ದೀರಾ? Yes, sir. ಈ ಹೊಸ ಅಗ್ರಿಮೆಂಟ್ 2024ಕ್ಕೆ ಆಗುತ್ತೆ. ಹೊಸ ಅಗ್ರಿಮೆಂಟ್ ಯಾವಾಗಿರೋದು? 24ಕ್ಕೆ 2024 24 ಇಲ್ಲ. ಹೌದು ಸರ್, ಹೌದು. ನಾನೇ ಬಂದಿದ್ದೀರಲ್ಲ ಯೂನಿಯನ್ ಅವರು, ಅದೇನಾದ್ರು ಏನು ಅದು ಈ ವಿಚಾರ ಮಾತಾಡಲಿಲ್ಲ. ಅಗ್ರಿಮೆಂಟ್ ಬಗ್ಗೆ ಏನು ಚರ್ಚೆ ಆಗಿಲ್ಲ ಸರ್. ಅಲ್ಲ, ಅಗ್ರಿಮೆಂಟ್ ಬಗ್ಗೆ ಇಲ್ಲ, ಹಳೇದು ಅವ್ರಿಗೆ ಬಾಕಿ ಕೊಡ್ಬೇಕಲ್ಲ, ಅದ್ರ ಬಗ್ಗೆ ಕೇಳಿದ್ರು. ಅದ್ರ ಬಗ್ಗೆ ಹಾ, ಹೊಸ ಅಗ್ರಿಮೆಂಟ್ ಇನ್ನೂ ಇಲ್ಲ, ಹಳೇದು ನಮ್ದು ಇನ್ನೂ ಬಾಕಿ ಇದೆ. ಇಲ್ಲ, ಮೋಸ್ಟ್ಲಿ ನಿಮ್ಗೆ ಗೊಂದಲ ಮಾಡಿದಾರಂತ ಆಫೀಸರ್ಸ್. 2024ಕ್ಕೆ ಹೊಸ ಅಗ್ರಿಮೆಂಟ್ ಆಗುತ್ತೆ. ಆಫೀಸರ್ಸ್ ನನಗೆ ಗೊಂದಲ ಮಾಡಕ್ ಸಾಧ್ಯನೇ ಇಲ್ಲ. ನಾನು ಆಫೀಸರ್ಗಿಂತಲೂ ಎಲ್ಲ ಇನ್ಫಾರ್ಮೇಶನ್ ನನ್ನ ಹತ್ರ ಇದೆ. ಅಧ್ಯಕ್ಷರು ಮಾತಾಡಿದ್ರು ಇಲ್ಲ, ಹೊಸ ಅಗ್ರಿಮೆಂಟ್ ಬಗ್ಗೆ. तो ये थी इस वक्त की खास खबर। ऐसी तमाम खबरें देखने के लिए बने रहिए पल्स 24 न्यूज के साथ।